ತಾರೀಕಿಗೆ ಒಂದು ಬರ ಬಗ್ಗೆ, ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡು ಒಂದು ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆಯನ್ನು ನಾನು ಮಾಡಿದ್ದೇನೆ. ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ 4,12,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆಗೆ ಮಾಡಬೇಕು ಅನ್ನುವಂತ ಗುರಿ ಇದ್ದಂಥದ್ದು. ಇಲ್ಲಿವರೆಗೆ ಮಳೆ ಕೊರತೆಯಿಂದಾಗಿ ಸುಮಾರು 90% ಬಿತ್ತಣಿಕೆ ಮಾತ್ರ ಆಗಿದೆ. ಈ 90% ಬಿತ್ತಣಿಕೆ ಆಗಿದ್ರು ಮುಂಗಾರು ಹಂಗಾಮಿನಲ್ಲಿ ಏನು ಹೆಸರು ಬೆಳೆದಿದ್ರು, ಏನು ಉದ್ದು ಬೆಳೆದಿದ್ರು, ಹೆಸರು ಉದ್ದು ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಈಗಿದ್ದಂಥದ್ದು ತೊಗರಿ ಮತ್ತು ಸೋಯಾಬೀನ್, ಇದು ಸ್ವಲ್ಪ ಬಂದಿದೆ. ಹೀಗಾಗಿ ನಮ್ಮ ನಿರಂತರ ಒಂದು ಪರಿಶ್ರಮ, ನಮ್ಮ ಅಧಿಕಾರಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 2,50,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿದ್ದಾರೆ. ಮತ್ತೆ ಬೆಳೆ ವಿಮೆ ಪ್ರತಿಯೊಬ್ಬರಿಗೂ ಇದರ ಪ್ರಯೋಜನ ಆಗಬೇಕು ಅಂತೇಳಿ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಇವತ್ತು ಮಿಡ್ ಸೀಸನ್ ಅಡ್ವರ್ಸಿಟಿ ಇನ್ವೋಕ್ ಮಾಡಬೇಕು, ಮಾಡಿ ನಮ್ಮ ರೈತರಿಗೆ ತಕ್ಷಣವೇ ಪರಿಹಾರ ಸಿಗುವಂತಹ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿ ಕೃಷಿ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ನಾನು ಕೃಷಿ ಇಲಾಖೆಯ ಕಾರ್ಯದರ್ಶಿಗೆ ಮತ್ತು ಕಮಿಷನರ್ಗೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಹಳ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದಾರೆ. ಆದಷ್ಟು ಹೆಚ್ಚಿನ ಬೆಳೆ ವಿಮೆ ನಮ್ಮ ರೈತರಿಗೆ ಸಿಗುವಂತದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬರ ಘೋಷಣೆ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಬರ ಘೋಷಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದು ನಿಯಮಾವಳಿಗಳನ್ನು ಮಾಡಿದೆ, ಕೆಲವೊಂದು ಮಾನದಂಡ ಇದೆ. ಆ ಮಾನದಂಡದ ಪ್ರಕಾರ ಮಳೆ ಕೊರತೆ ಇಷ್ಟಿರಬೇಕು, ತೇವಾಂಶದ ಕೊರತೆ ಇಷ್ಟು ಇರಬೇಕು, ಇಷ್ಟು ವಾರಗಳವರೆಗೆ ನಿರಂತರವಾಗಿ ಮಳೆ ಬರಬಾರದು. ಇವೆಲ್ಲವೂ ಈ ಒಂದು ಬರ ಘೋಷಣೆ ಮಾಡಲಿಕ್ಕೆ ಒಂದು ಮಾರ್ಗಸೂಚಿ ಇದೆ. ಹೀಗಾಗಿ ಆಗಸ್ಟ್ 15ನೇ ತಾರೀಕಿನವರೆಗೆ ನೋಡಿಕೊಂಡು 15ನೇ ತಾರೀಕಿನ ನಂತರ ಎಲ್ಲಾ ವರದಿಗಳನ್ನು ಪಡೆದು, ಇವತ್ತು ನಮ್ಮಲ್ಲಿ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಅಲ್ಲಿನೂ ಸಂಪೂರ್ಣ ಮಾಹಿತಿ ಇರುತ್ತೆ. ಅದರ ಆಧಾರದ ಮೇಲೆ ನಮ್ಮ ಜಿಲ್ಲೆ ಬರ ಘೋಷಣೆಗೆ ಇವತ್ತು ಒಳಪಡ್ತದೆ, ಎಲ್ಲಾ ಲಕ್ಷಣಗಳಿದ್ದಾವೆ. ಹೀಗಾಗಿ ನಾನು ನಾಡಿದ್ದು ಸಚಿವ ಸಂಪುಟದ ಸಭೆ ಇದೆ, ಈ ವಿಷಯ ಪ್ರಸ್ತಾಪ ಮಾಡಿ ಆದಷ್ಟು ಶೀಘ್ರದಲ್ಲಿ ಬರ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಕುಡಿಯುವ ನೀರಿಗಾಗಿ ಈಗಾಗಲೇ ನಮ್ಮ ಸರ್ಕಾರ ನನ್ನ ಇಲಾಖೆಯ ವ್ಯಾಪ್ತಿಯಲ್ಲೇ ಬರ್ತದೆ 4 ಕೋಟಿ ರೂಪಾಯಿ ಅನುದಾನ ಮುಂಗಡವಾಗಿ ಕೊಟ್ಟಿದ್ದೇವೆ. ಪ್ರಥಮ ಬಾರಿಗೆ ಇವತ್ತಿನ್ನು ಮೊದಲೆಲ್ಲ ಕಾಮಗಾರಿ ಆದ ಮೇಲೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇತ್ತು. ಈ ಸಲ ಮುಂಗಡವಾಗಿ ಕುಡಿಯುವ ನೀರಿಗಾಗಿ ಹಣ ಕೊಟ್ಟು ಯಾವುದೇ ಹಳ್ಳಿ ಜನವಸತಿ ಪ್ರದೇಶ ತಾಂಡ ಇದ್ರೂ ಸಹಿತ ಅಥವಾ ನಗರಸಭೆಗಳಿರ್ಬೋದು, ಯಾವುದೇ ಬಡಾವಣೆ ಇರ್ಬೋದು, 24 ತಾಸು ಒಳಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಸರಬರಾಜು ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನವನ್ನು ನಾವು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅದು ಅವರು ಪಾಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಹಣದ ಕೊರತೆನೂ ಇಲ್ಲ. ಮತ್ತೆ ಇವತ್ತು ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು 189 ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಕ್ಕೆ 189 ಕೋಟಿ ಹಣ ಬಿಡುಗಡೆ ಮಾಡಿದ್ದಿದೆ. ಅದು ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ಗೆ ಕೊಡಲಾಗಿದೆ. ಮತ್ತೆ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಕಾಲಕ್ಕೆ ಈ ಅನುದಾನ ಬಳಕೆ ಮಾಡಿಕೊಂಡು ಕುಡಿಯುವ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಅನ್ನುವಂತ ಮಾತನ್ನು ಮಾಧ್ಯಮದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಬರ ವೀಕ್ಷಣೆಗೆ ಇವತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಚಂಡಿ ಹೋಗಿದ್ದೆ, ಮತ್ತೆ ನಮ್ಮ ಅಹಮದಾಬಾದ್ ಹೋಗಿದ್ದೆ, ಸಾವಳಿಗೆ ಹೋಗಿದ್ದೆ, ಅವರ ತಾಲೂಕು, ಈಗ ಎಲ್ಲಾ ಕಡೆ ನಾನು ನೋಡಿದ್ದೇನೆ. ಸುಮಾರು ಕಡೆ ಎಲ್ಲ ಮುಂಗಾರು ಬೆಳೆ ನಷ್ಟ ಆಗಿದೆ. ಹೀಗಾಗಿ ರೈತರೆಲ್ಲರೂ ಬಹಳಷ್ಟು ಕಷ್ಟದಲ್ಲಿದ್ದಾರೆ.
ಅವರ ಕಷ್ಟ ಅರಿತುಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ರೈತರ ಜೊತೆಯಲ್ಲಿದೆ, ರೈತರ ಪರ ಇದೆ, ರೈತರಿಗಾಗಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಮತ್ತು ಈಗ ವಿಶೇಷವಾಗಿ ಹಿಂದಿನ ಮನ್ರೇಗಾ ಏನಿತ್ತು, ನಮ್ಮ ಪಕ್ಷದ ನಮ್ಮ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ದುಡಿಯೋ ಕೈಗಳಿಗೆ ಕೆಲಸ ಕೊಡುವಂಥದ್ದು, ಆ ಮನ್ರೇಗಾದ ಬದಲಾದಂತಹ ಸ್ವರೂಪ ಇವತ್ತೇನು ನಮ್ಮ ಬಿಬಿಜಿ ರಾಮ್ಜಿ ಇದೆ. ಬಿಬಿಜಿ ರಾಮ್ಜಿಯನ್ನು ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಆಗ್ತಾ ಇದ್ರು, ಆರ್ಥಿಕ ಹೊರೆ. ಹಿಂದೆ ಮನ್ರೇಗಾದಲ್ಲಿ ನಮಗೆ 90% ಹಣ ಕೇಂದ್ರ ಕೊಟ್ಟರೆ 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. 20 ವರ್ಷದಲ್ಲಿ 61,000 ಕೋಟಿ ಖರ್ಚು ಮಾಡಿದ್ದೇವೆ. 56,000 ಕೋಟಿ ಕೇಂದ್ರ ಕೊಟ್ಟಿದೆ, 4,800 ಕೋಟಿ ರಾಜ್ಯ ಕೊಟ್ಟಿದೆ. ಆದರೆ ಈ ವರ್ಷ ಬಿಬಿಜಿ ರಾಮ್ಜಿಯಲ್ಲಿ ಫಂಡಿಂಗ್ ಪ್ಯಾಟರ್ನ್ 60-40 ಆಗಿದ್ದ ಕಾರಣ ಇವತ್ತು 5,709 ಕೋಟಿ ಕೇಂದ್ರ ಕೊಟ್ಟಿದೆ, 3,800 ಕೋಟಿ ರಾಜ್ಯ ಸರ್ಕಾರ. ನಾನು ಪ್ರಯತ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ, ಬಡವರಿಗೆ, ಶ್ರಮಿಕರಿಗೆ ಉದ್ಯೋಗದ ಸಮಸ್ಯೆ ಆಗಬಾರ್ದು, ಇದನ್ನು ಜಾರಿಗೆ ತರೋಣ ಅಂತ ಹೇಳಿ ಇವತ್ತು ಆರ್ಥಿಕ ಹೊರೆ ಆದರೂ ಸಹಿತ 9,500 ಕೋಟಿ 9 ತಿಂಗಳಿಗಾಗಿ ಇವತ್ತು ನಾವು ಒಂದು ಕ್ರಿಯಾ ಯೋಜನೆ ಹಣ ಇವತ್ತು ಅನುದಾನ ಮೀಸಲಿಡಲಾಗಿದೆ. ಅದರಲ್ಲಿ 3 ತಿಂಗಳಿಗಾಗಿ ಈಗಾಗಲೇ ಸುಮಾರು 2,900 ಕೋಟಿ ರೂಪಾಯಿ ರಾಜ್ಯಕ್ಕೆ ಅನುದಾನ ಬಂದಿದೆ. 1,700 ಕೋಟಿ ರೂಪಾಯಿ ಕೇಂದ್ರದ್ದು, 1,200 ಕೋಟಿ ರಾಜ್ಯದ್ದು. ನಮ್ಮ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ 1,000 ಕೋಟಿ ಹಣ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ 48 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಹಣದ ಕೊರತೆ ಇಲ್ಲ. ಈಗಾಗಲೇ ಬೀದರ್ನಲ್ಲಿ ಒಳ್ಳೆ ಪ್ರಗತಿ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಸುಮಾರು 3.5 ಲಕ್ಷ ಇವತ್ತು ಮಾನವ ದಿನ ಸೃಜನೆ ಆಗಿದೆ. ದಿನಾಲು ಇವತ್ತಿನ ದಿವಸ 20,000 ಜನರಿಗೆ, ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡಲಾಗಿದೆ. ಅವರೆಲ್ಲರೂ ನಾನು ಖುದ್ದಾಗಿ ಇವತ್ತು 2 ಕಡೆ ಭೇಟಿ ಕೊಟ್ಟಿದ್ದೇನೆ. ಕಷ್ಟೂರು ಪಂಚಾಯತ್ಗೆ ಭೇಟಿ ಕೊಟ್ಟಿದ್ದೆ, ಮತ್ತೆ ನಮ್ಮ ಹಾಲ್ಕಿ ತಾಲೂಕಿನ ಕೋನರಕುಂದ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟಿದ್ದೆ. 2 ಪಂಚಾಯತಿಯಲ್ಲಿ ಸುಮಾರು 300ರಿಂದ 500 ಜನ ಕೂಲಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ದಿನಾಲು 382 ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ. ನೇರವಾಗಿ ಅವ್ರ ಖಾತೆಯಲ್ಲಿ ಜಮಾ ಆಗಬೇಕು, 15 ದಿವಸ ಒಳಗಾಗಿ ಜಮಾ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಸೋರಿಕೆಗಾಗಲಿ ಡುಪ್ಲಿಕೇಶನ್ ಮಾಡ್ಲಿಕ್ಕಾಗಲಿ ಅವಕಾಶ ಇಲ್ಲ. ಜಿಯೋ ಫೆನ್ಸಿಂಗ್ ಇದೆ. NLMS ಮಾಡಿ ಅವ್ರದ್ದು ಫೋಟೋ ತೆಗೆದುಕೊಂಡು ಅವರಿಗೆ ಹಣ ಕೊಡುವಂತ ಒಂದು ವ್ಯವಸ್ಥೆ ನಾವು ಪಾರದರ್ಶಕವಾಗಿ ಜಾರಿಗೆ ತಂದಿದ್ದೇವೆ. ತಮ್ಮ ಮುಖಾಂತರ ಸಾರ್ವಜನಿಕ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ, ವೈಯಕ್ತಿಕ ಕೆಲಸ ಕಾರ್ಯಗಳು ಇದರಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ತೆರೆದ ಬಾವಿ ತೆಗೆದುಕೊಳ್ಬಹುದು, ಬೋರ್ವೆಲ್ ರೀಚಾರ್ಜ್ ಮಾಡಬಹುದು, ಇದರಲ್ಲಿ ದನದ ಕೊಟ್ಟಿಗೆ ಕಟ್ಟಿಕೊಳ್ಳುವಂಥದ್ದು ವೈಯಕ್ತಿಕವಾಗಿ ಮಾಡಬಹುದು. ಇವತ್ತು ಈ ರೀತಿಯಲ್ಲಿ ಅನೇಕ ಕಾಮಗಾರಿಗಳು 318 ಕಾಮಗಾರಿಗಳಿದ್ದಾವೆ. ಈ 318 ಕಾಮಗಾರಿಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಚೆಕ್ ಡ್ಯಾಮ್ ಮಾಡುವಂಥದ್ದು, ಮತ್ತೆ ಕೃಷಿ ಹೊಂಡ ನಿರ್ಮಾಣ ಮಾಡುವಂಥದ್ದು, ಹೀಗೆ ಸುಮಾರು ಕಾಮಗಾರಿಗಳು ಇವತ್ತು ಈ ಒಂದು ಯೋಜನೆಯಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಅದಕ್ಕೆ ನಮ್ಮಲ್ಲಿರುವಂತಹ 181 ಗ್ರಾಮ ಪಂಚಾಯಿತಿಗಳು, ಈ 181 ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಾ ಸಾರ್ವಜನಿಕರು ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೇವೆ, ಯಾರ್ಯಾರಿಗೆ ಕೆಲಸ ಬೇಕಾಗಿದೆ ಕೆಲಸ ಕೊಡಬೇಕು. ಜಾಬ್ ಕಾರ್ಡ್ ಏನಾದರೂ ಆಕ್ಟಿವೇಟ್ ಆಗದೇ ಇದ್ದರೆ ಅಂತವರಿಗೆ ಹೊಸದಾಗಿ ಜಾಬ್ ಕಾರ್ಡ್ ಕೊಡ್ಲಿಕ್ಕೆ ಜಾಬ್ ಕಾರ್ಡ್ ಮೇಳ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಇವತ್ತು ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಹಣದ ಕೊರತೆಯೂ ಇಲ್ಲ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಮಗಾರಿ ನಾವು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾರು ಗುಳೆ ಹೋಗಬಾರದು, ಯಾರು ವಲಸೆ ಹೋಗಬಾರದು. ಇದು ಪ್ರತಿಯೊಬ್ಬರಿಗೆ ಇಲ್ಲೇ ಉದ್ಯೋಗ ನಾವು ಕಲ್ಪಿಸಿಕೊಡ್ತೀವಿ. ಅದರ ಲಾಭ ತಾವೆಲ್ಲ ಎಲ್ಲರೂ ಪಡಿಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಬೀದರ್ ಜಿಲ್ಲೆ ಜನರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಇವತ್ತಿರುವಂತಹ ಚರ್ಚೆ ವಿಶೇಷವಾಗಿ ಬಹಳ ವರ್ಷದಿಂದ ಹಿಂದಿನಿಂದ ಏನ್ ನಮ್ಮಲ್ಲಿ ರಾಸಾಯನಿಕ ಕೈಗಾರಿಕೆಗಳು ಇಲ್ಲಿ ನಡೀತಾ ಇದೆ ಹುಮ್ನಾಬಾದ್ನಲ್ಲಿ. ಈ ಹುಮ್ನಾಬಾದ್ನ ಏನು ರಾಸಾಯನಿಕ ಕೈಗಾರಿಕೆಗಳು ಇವತ್ತು ರಾಸಾಯನಿಕ ವಿಷಯುಕ್ತವಾದಂತಹ ತ್ಯಾಜ್ಯ ಹಳ್ಳಗಳಿಗೆ ಬಿಡ್ತಾ ಇದ್ದಾರೆ, ಸಂಸ್ಕರಣೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೂರಿದೆ. ಖುದ್ದಾಗಿ ಹೋಗಿ ನೋಡಿದ್ದೇನೆ, ಸತ್ಯನೂ ಇದೆ. ಅವರು ಇವತ್ತು ಏನು ಅವರ ರಾಸಾಯನಿಕ ವಿಷಯುಕ್ತ ತ್ಯಾಜ್ಯ ಇದೆ ಅದು ಸಂಸ್ಕರಣೆ ಮಾಡದೆ ಇವತ್ತೇನು ಬಿಡ್ತಾ ಇದ್ದಾರೆ, ಮಹಾ ಅಪರಾಧ ಇದೆ.
ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು 4 ಕೈಗಾರಿಕೆಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಇನ್ನೂ ಕೆಲವೊಂದು ಕೈಗಾರಿಕೆಗಳು ಇದೇ ರೀತಿಯಲ್ಲಿ ಇವತ್ತು ತ್ಯಾಜ್ಯ ಇವತ್ತು ಹೊರಗಡೆ ನಮ್ಮ ಕಾರಂಜ ಹಿನ್ನೀರಿನಲ್ಲಿ ಬಿಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಇವತ್ತು ಚರ್ಮ ರೋಗ ಬರ್ತಾ ಇದೆ, ಕಿಡ್ನಿ ಸಮಸ್ಯೆ ಬರ್ತಾ ಇದೆ. ಬಹಳಷ್ಟು ಜನ ಗೋಳನ್ನು ತೋಡಿಕೊಂಡಿದ್ದಾರೆ. ಇದನ್ನು ನಾನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣನೆ ಮಾಡಿದ್ದೇವೆ. ಇವತ್ತು ಬಹಳ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಇದರಲ್ಲಿ ಯಾರೇ ಶಾಮೀಲಾಗಿದ್ರು ಅದಕ್ಕೆ ಎಲ್ಲಾ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಇದಕ್ಕೆ 0 ಟಾಲರೆನ್ಸ್. ಹೀಗಾಗಿ ಯಾರು ಎಷ್ಟೇ ದೊಡ್ಡ ಕಂಪನಿಗಳಿದ್ರೂ ಸಹಿತ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಅವರ ಪರವಾಗಿ ಇವತ್ತು ವಾಪಸ್ ಪಡಿಬೇಕು, ರದ್ದು ಮಾಡಬೇಕು, ಮತ್ತೆ ಆ ಕಾರ್ಖಾನೆಗಳನ್ನು ಸೀಲ್ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆ ಆ ಭಾಗದ ಜನ ಇದ್ದಾರೆ, ಅವರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅವರೆಲ್ಲ ನಿರಾತಂಕವಾಗಿ ಇರಬಹುದು. ಯಾವುದೇ ಪರಿಸ್ಥಿತಿಯಲ್ಲಿ ಅಕ್ರಮವಾಗಿ ಈ ಒಂದು ರಾಸಾಯನಿಕ ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳಿದ್ದಾವೆ, ಏನು ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದಾವೆ, ಅಂತವಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂತ ಒಂದು ಮಾತನ್ನು ನಾನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಹೊರತುಪಡಿಸಿನೂ ಸಹಿತ ಸುಮಾರು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಬರ ಎದುರಿಸಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ, ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ರೈತರು ಯಾರೋ ಆತಂಕ ಪಡುವಂಥದ್ದು ಬೇಕಾಗಿಲ್ಲ, ನಾವೆಲ್ಲ ಅವರ ಜೊತೆ ಇದ್ದೀವಿ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೋದ ವರ್ಷ ಸುಮಾರು 246 ಕೋಟಿ ರೂಪಾಯಿ ಬೆಳೆ ವಿಮೆ ನಾವು ರೈತರಿಗೆ ಕೊಡಿಸಿದ್ದೇವೆ. 270 ಕೋಟಿ ರೂಪಾಯಿ ಸರ್ಕಾರದ ವತಿಯಿಂದ SDRF, NDRF ಮತ್ತು ನೇರವಾಗಿ ಟಾಪ್ ಅಪ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಅಷ್ಟೇ ಅನುದಾನ ನಾವು ಕೊಡಿಸಿ ಇವತ್ತು ಸುಮಾರು 520 ಕೋಟಿ ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತಹ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಹೀಗಾಗಿ ಇವತ್ತು ಬಹಳ ಜನ ಹೇಳ್ತಾರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ದುಡ್ಡು ಯಾರದು? 246 ಕೋಟಿಯಲ್ಲಿ 17ರಿಂದ 20 ಕೋಟಿ ಕೇಂದ್ರ ಸರ್ಕಾರದಿದೆ. ಬಾಕಿ ಹಣ ಇವತ್ತೇನು ನಮ್ಮ ಒಂದು 15 ಕೋಟಿ ರೈತರು ಇವತ್ತು ವಿಮೆ ಕಟ್ಟಿದ್ದಾರೆ. 200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೇವೆ. ಇದೇನು ಬಹಳ ದೊಡ್ಡದ ವಿಷಯ ಅಂತ ಹೇಳ್ತಾ ಇಲ್ಲ, ಆದರೆ ಜನರಿಗೆ ಇದ್ರ ಬಗ್ಗೆ ಸ್ಪಷ್ಟನೆ ಇರಬೇಕು ಅಂತ ಹೇಳಿ ಯಾಕೆಂದ್ರೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಕೆಲವೊಂದು ಜನ ಏನಿವತ್ತು ಅವರಿಗೆ ಕೆಲಸ ಅಂತೂ ಇಲ್ಲ, ಮನೆಯಲ್ಲಿ ಕೂತು ಒಂದು ಅವರು ಫೇಸ್ಬುಕ್ ಅಲ್ಲಿ ಹೇಳಿಕೆ ಕೊಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು. ಹಿಂದಿನ ಅವರಿದ್ದಾಗ ಅಧಿಕಾರದಲ್ಲಿದ್ದಾಗ ಏನು ಮಾಡಿಲ್ಲ, ಕೇಂದ್ರದಲ್ಲಿ ಇದ್ದುಕೊಂಡು ಏನೇನು ಮಾಡಿದ್ರೆ ನಿಮ್ಗೆ ಗೊತ್ತಿದೆ. ಆತನ ಹೆಸರು ತೆಗೆದುಕೊಳ್ಳಿಕ್ಕೆ ನಾನು ಹೋಗೋದಿಲ್ಲ. ಬೆಳೆ ವಿಮೆ ಏನಿದೆ, ನಾನು ಸಚಿವ ಸಂಪುಟದಲ್ಲಿ ಪ್ರಯತ್ನ ಮಾಡಿ ಇದು ಇದರಲ್ಲಿ 80-110 ಮಾಡೆಲ್ ಅಲ್ಲಿ ಅಂದರೆ ಸುಮಾರು 90% ಕಾಂಟ್ರಾಕ್ಟರ್ಗೆ ಗುತ್ತಿಗೆದಾರನಿಗೆ ಸಹಾಯ ಆಗ್ತಾ ಇದೆ ಅಂತ ಹೇಳಿ ಅವನಿಗೆ ಲಾಸ್ ಆದ್ರೆ 10%, ಲಾಭ ಆದ್ರೆ 20% ಮೀರಬಾರದು, ಅದು ರಾಜ್ಯ ಸರ್ಕಾರಕ್ಕೆ ಉಳಿಬೇಕು ಅಂತಿತ್ತು. ಆ ಒಂದು ಯೋಜನೆ ನಾವು ಜಾರಿಗೆ ತಂದಿದ್ದಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ 2,000 ಕೋಟಿ ರೂಪಾಯಿ ಪ್ರಯಾಣ ಆಯಿತು. ಈಗ ಮತ್ತೆ ಓಲ್ಡ್ ಮಾಡೆಲ್ಗೆ ಬಂದಿದ್ದೇವೆ. ಈ ವರ್ಷದ ಅಗ್ರಿಕಲ್ಚರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಳ್ಳೆಯ ಒಂದು ಬೆಳೆ ವಿಮೆ ಸಂಸ್ಥೆ ಇದೆ, ಅವರಿಗೆ ಗುತ್ತಿಗೆ ಆಗಿದೆ. ಮತ್ತೆ ಈಗ ನಮ್ಮ ಅಧಿಕಾರಿಗಳು ಇವತ್ತು ಬಹಳ ಕ್ರಿಯಾಶೀಲರಾಗಿ ಬಹಳ ಜಾಗ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯಯುತವಾಗಿ ನಮ್ಮ ರೈತರಿಗೆ ಏನು ಬೆಳೆ ವಿಮೆ ಬರಬೇಕು ಅದು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇನ್ನಿತರ ಪ್ರವಾಸೋದ್ಯಮ ಇದೆ, ಇನ್ನಿತರ ನಮ್ಮ ನೀರಾವರಿ ಯೋಜನೆಗಳಿದ್ದಾವೆ, ರಸ್ತೆ, ಚರಂಡಿ, ಕುಡಿಯುವ ನೀರು, ಕಲ್ಯಾಣ ಕರ್ನಾಟಕ, ಆರೋಗ್ಯ, ಶಿಕ್ಷಣ, ಇತರ ಅನೇಕ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದ್ದಾವೆ. ಬೀದರ್ ಜಿಲ್ಲೆ ಅಭಿವೃದ್ಧಿ ಪತ್ರದತ್ತ ಹೋಗ್ತಾ ಇದೆ. ಮುಂಬರುವಂತಹ ದಿನಮಾನಗಳಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಈ ಪಾವತಿದ ಒಂದು ಕಾರ್ಯಕ್ರಮ ನಮಗೆ ಮಾಡಬೇಕಾಗಿದೆ. ಸುಮಾರು 30,000 ಜನರಿಗೆ ಈ ಪಾವತಿ ಅವರಿಗೆ ಮನೆ ತನಕ ಮುಗಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಮತ್ತೆ ನಮ್ಮ ಇಲಾಖೆ ವತಿಯಿಂದಲೂ ಇವತ್ತು ನಾವೇನು ಈ ಸ್ವತ್ತು ಕೊಡೋದಿದೆ ಸರಳೀಕರಣ ಮಾಡ್ತಾ ಇದ್ದೇನೆ.
ಯಾರು ಗ್ರಾಮ ಠಾಣದಲ್ಲಿ ಇದ್ದವರಿಗೆ ಸಹಿತ ಮನೆ ಮನೆಗೆ ಹೋಗಿ ಈ ಸ್ವತ್ತು ಕೊಡಬೇಕು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೇವೆ. A to B to ಏನು ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ಗೆ ಬರ್ತಾ ಇದೆ. ಮತ್ತೆ ಎ ಖಾತಾ ಕೊಡುವಂಥದ್ದು, ಮತ್ತೆ ಈ ಸ್ವತ್ತು ಗ್ರಾಮ ಠಾಣೆಗಳಿರುವಂಥದ್ದು ಕೊಡುವಂಥದ್ದು. ರಾಜ್ಯದಲ್ಲಿ 1,53,00,000 ಈ ಸ್ವತ್ತು ಇದೆ. ಅದರಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದು 53 ಲಕ್ಷ ಎ ಬಿ ಎಲ್ಲ ಸೇರಿ 1 ಕೋಟಿ ಈ ಸ್ವತ್ತು ಕೊಡುವಂಥದ್ದು ಬಾಕಿ ಇದೆ. ಕನಿಷ್ಠ ಈ ಡಿಸೆಂಬರ್ ಒಳಗಾಗಿ ಇವತ್ತು ಮಿಷನ್ ಮೋಡಲ್ಲಿ ಒಂದು 50 ಲಕ್ಷ ಆದರೂ ಈ ಸ್ವತ್ತು ಜನರ ಮನೆ ತನಕ ಮುಟ್ಟಿಸುವಂತ ಕೆಲಸ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಗುರಿಯಾಗಿದೆ. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ಮತ್ತೊಮ್ಮೆ ಮಾಧ್ಯಮದವರಿಗೆ ಧನ್ಯವಾದ ಹೇಳಿ ಕೋಲಾರ ಇಂಡಸ್ಟ್ರಿ ಹೇಳಿದ್ರಿ. ಈಗ ಇಲ್ಲಿ 4 ಗಂಟೆ ಅಂದ್ರೆ ಬೀದರ್ ಸಿಟಿಯಲ್ಲಿ ಕೋಲಾರ ಇಂಡಸ್ಟ್ರಿ ಬಹಳಷ್ಟು ಸ್ಮೆಲ್ ವಾಸನೆ ಬರ್ತಾ ಇದೆ ಸರ್. ಸಿಟಿಯಲ್ಲೇ ಬರ್ತಾ ಇದೆ. ಹುಮ್ನಾಬಾದ್ ಇಂಡಸ್ಟ್ರಿ ಹೇಳ್ತಾರೆ. ಬೀದರ್ ನೋಡಿ ಒಂದು ಮಾತು ಹೇಳಿಕೆ ಬಯಸ್ತಾರೆ. ನಾವೇನ್ ಈಗ ಒಂದು ಏನಾದ್ರೂ ಒಂದು ತೀರ್ಮಾನ ಮಾಡ್ತೀವಿ, ಅದು ಒಂದಕ್ಕೆ ಕನ್ಫೈನ್ ಆಗಿರೋದಿಲ್ಲ. ಕೋಲಾರ ಇಂಡಸ್ಟ್ರಿಗೂ ಅಪ್ಲೈ ಆಗುತ್ತೆ. ಕೋಲಾರ ಇಂಡಸ್ಟ್ರಿಯಲ್ಲಿ ಇರುವಂತಹ ರೆಡ್ ಕ್ಯಾಟಗರಿ ಎಷ್ಟು ಕೈಗಾರಿಕೆಗಳಿದಾವೆ ಅವೆಲ್ಲ ಕೈಗಾರಿಕೆಗಳ ತಪಾಸಣೆ ಮಾಡಿಸ್ತೇನೆ. ಸರ್, ಈಗ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡೋದನ್ನ ಹಳ್ಳಕ್ಕೆ ಬಿಡ್ತಾ ಇದ್ದಾರೆ ಅಂತ ತಾವೇ ಹೇಳ್ತಿದ್ರು ಸರ್. ಕಾರ್ಖಾನೆಗಳಲ್ಲಿ ಸಿಇಟಿಪಿ ಪ್ಲಾಂಟ್ಗಳು ಏನು ಇಲ್ವಾ ಸರ್? ಈ ಕೋಲಾರದೊಳಗ ಸಿಇಟಿಪಿ ಪ್ಲಾಂಟ್ ನ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ವರ್ಷಗಳಿಂದ ಇದೆ ಸರ್, ಅರ್ಧಕ್ಕೆ ನಿಂತಿದೆ. ಅದು ಯಾಕೆ ಅದು ಆರಂಭ ಆದ್ರೆ ಈ ಪರಿಸ್ಥಿತಿ ಬರೋದಿಲ್ಲ ಸರ್? ಅದು ಯಾಕೆ? ಕೋಲಾರ ಸಿಇಟಿಪಿ ಪ್ಲಾಂಟ್ ಸುಮಾರು ವರ್ಷದ ನೆಲವಿಗೆ ಬಿದ್ದಿದ್ದು ನಾನೆಲ್ಲ ಪ್ರಯತ್ನ ಮಾಡಿ, ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡಿ ಪ್ರಾರಂಭ ಆಯಿತು. ಆದರೆ ನಿರ್ಮಾಣ ಮಾಡಿದಂಥದ್ದು KID, ಅದನ್ನು ಬಳಕೆ ಮಾಡುವಂತವರು ಕೈಗಾರಿಕೆಗಳು ಮತ್ತು KID ನಡುವೆ ಹೊಂದಾಣಿಕೆ ಆಗದೆ ಕೈಗಾರಿಕೆಗಳೇನಿದಾವೆ ಅಲ್ಲಿ ನಾವೇ ಎಲ್ಲ ನಾವು ಪ್ಲಾಂಟ್ಗಳು ಖುದ್ದಾಗಿ ಹಾಕೊಳ್ತೀವಿ. ಮತ್ತೆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲೇ ನಾವು ಇಟ್ಕೊಂಡು ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ, ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತ ರೀತಿ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಯವರಿಗೆ ಹೇಳಿದೆ.